ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾನು ಮಹೇಶ್ ಪೂಜಾರಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 2017ರಲ್ಲಿ ನಡೆದಂತಹ ದೈಹಿಕ ಶಿಕ್ಷಣ ಶಿಕ್ಷಕರ ಪರೀಕ್ಷೆಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಅವುಗಳನ್ನು ವಿವರವಾಗಿ ವಿಶ್ಲೇಷಣೆ ಮಾಡುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಕೆಲವೊಂದು ಪ್ರಶ್ನೆಗಳನ್ನು ಮಾತ್ರ ತಗೊಂಡ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಳ್ತೀನಿ ಸ್ನೇಹಿತರೆ. ಆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಪಟ್ಟಿ 1ರಲ್ಲಿ ಸ್ಟೇಡಿಯಂಗಳು ಮತ್ತು ಪಟ್ಟಿ 2ರಲ್ಲಿ ಅವುಗಳ ನೆಲೆಯಾಗಿರುವ ಸ್ಥಳಗಳೊಂದಿಗೆ ಹೊಂದಿಸಿ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಡಿಯಂಗಳ ಹೆಸರನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವು ಯಾವ ಸ್ಥಳದಲ್ಲಿವೆ ಅಂತ ಕೊಟ್ಟಿದ್ದಾರೆ. ಅವುಗಳನ್ನು ಸರಿಯಾಗಿ ನಾವು ಹೊಂದಿಸಬೇಕು ಸ್ನೇಹಿತರೆ. ಇಲ್ಲಿ ಮೊದಲನೆಯದು ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ. ಫಿರೋಜ್ ಶಾ ಕೋಟ್ಲಾ ಮೈದಾನ ಎಲ್ಲಿದೆ ಅಂದರೆ ಸ್ನೇಹಿತರೆ, ಇದು ದೆಹಲಿಯಲ್ಲಿದೆ. ಫಿರೋಜ್ ಶಾ ಕೋಟ್ಲಾ ಮೈದಾನ ದೆಹಲಿಯಲ್ಲಿದೆ. ಇದಕ್ಕೆ ಮರುನಾಮಕರಣ ಮಾಡಿ ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಇದಕ್ಕೆ ಮರುನಾಮಕರಣ ಮಾಡಿದ್ದಾರೆ. ಅರುಣ್ ಜೇಟ್ಲಿ ಯಾರು ಇವರು ಅಂದರೆ ನಮ್ಮದು ಫಾರ್ಮರ್ ಫೈನಾನ್ಸ್ ಮಿನಿಸ್ಟರ್, ನಮ್ಮ ದೇಶದ ಹಳೆಯ ಫೈನಾನ್ಸ್ ಮಿನಿಸ್ಟರ್. ಇವರ ಹೆಸರನ್ನು ಫಿರೋಜ್ ಶಾ ಕೋಟ್ಲಾ ಮೈದಾನಕ್ಕೆ ಇಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದು ಎಂ.ಎ. ಚಿದಂಬರಂ. ಈ ಒಂದು ಸ್ಟೇಡಿಯಂ ಎಲ್ಲಿದೆ ಅಂದರೆ ಸ್ನೇಹಿತರೆ, ಇದು ಚೆನ್ನೈನಲ್ಲಿದೆ. ಯಾರು ಇವರು ಎಂ.ಎ. ಚಿದಂಬರಂ ಅಂದರೆ ಇವರು ಆವಾಗಿನ ಕಾಲದ ಒಬ್ಬರು ಬಿಸ್ನೆಸ್ ಮ್ಯಾನ್. ಅವರ ಹೆಸರನ್ನು ಈ ಒಂದು ಸ್ಟೇಡಿಯಂಗೆ ಇಟ್ಟಿದ್ದಾರೆ. ಈ ಒಂದು ಸ್ಟೇಡಿಯಂಗೆ ಎಂ.ಎ. ಚಿದಂಬರಂ ಈ ಒಂದು ಸ್ಟೇಡಿಯಂಗೆ ಚಪಾಕ್ ಸ್ಟೇಡಿಯಂ ಅಂತ ಕೂಡ ನಾವು ಕರಿತೀವಿ. ಓಕೆ, ಮೂರನೇದು ಈಡನ್ ಗಾರ್ಡನ್ ಸ್ಟೇಡಿಯಂ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಡನ್ ಗಾರ್ಡನ್ ಸ್ಟೇಡಿಯಂ ಎಲ್ಲಿದೆ? ಕೋಲ್ಕತ್ತಾದಲ್ಲಿ ಈಡನ್ ಗಾರ್ಡನ್ ಸ್ಟೇಡಿಯಂ ಇದೆ. ನಾಲ್ಕನೇದು ಜಿಮ್ಖಾನಾ ಮೈದಾನ. ಈ ಒಂದು ಮೈದಾನ ಎಲ್ಲಿದೆ ಅಂದರೆ ಇದು ಮುಂಬೈಯಲ್ಲಿದೆ. ಮೊದಲಿಗೆ ಇದನ್ನು ಬಾಂಬೆ ಜಿಮ್ಖಾನಾ ಅಂತ ಕರಿತಾ ಇದ್ರು. ಇದರ ವಿಶೇಷತೆ ಅಂದರೆ ಏನು ಅಂದರೆ ಇದು ಭಾರತದಲ್ಲಿ ಮೊದಲ ಟೆಸ್ಟ್ ಪಂದ್ಯ ನಡೆದ ಐತಿಹಾಸಿಕ ಸ್ಥಳವಾಗಿದೆ. ಯಾವುದು? ಜಿಮ್ಖಾನಾ ಮೈದಾನ. ಓಕೆ ಸ್ನೇಹಿತರೆ, ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 1ಕ್ಕೆ 2, ಬಿಗೆ 1, ಸಿಗೆ 4, ಡಿಗೆ 3. ಹಾಗಾಗಿ ಇಲ್ಲಿ ಇದು ಆಪ್ಷನ್ 2 ಸರಿಯಾದ ಉತ್ತರ. ಇದರ ಜೊತೆ ಇನ್ನೂ ಸ್ವಲ್ಪ ಇದರ ಸ್ಟೇಡಿಯಂಗಳ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ನರೇಂದ್ರ ಮೋದಿ ಸ್ಟೇಡಿಯಂ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇದು ಎಲ್ಲಿದೆ? ಅಹಮದಾಬಾದ್ನಲ್ಲಿದೆ. ಇದರ ವಿಶೇಷತೆ ಏನು ಅಂದರೆ ಇದು ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾಗಿದೆ. ಇದರ ಆಸನದ ಸಾಮರ್ಥ್ಯ ಎಷ್ಟಿದೆ ಅಂದರೆ ಸ್ನೇಹಿತರೆ 1,32,000. ಇದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಇದು ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಇದೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಬೆಂಗಳೂರಲ್ಲಿದೆ. ಮೂರನೇದು ವಾಂಖೆಡೆ ಸ್ಟೇಡಿಯಂ ಇದು ಎಲ್ಲಿದೆ ಅಂದರೆ ಇದು ಮುಂಬೈಯಲ್ಲಿದೆ. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆಲ್ಲಿದೆ ಅಂದರೆ ಇದು ಹೈದರಾಬಾದಲ್ಲಿದೆ. ಇದರ ಜೊತೆಗೆ ಇವೆಷ್ಟು ಸ್ಟೇಡಿಯಂಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ಮುಂದಿನ ಪ್ರಶ್ನೆ 2020ರ ನೋಟ ದರ್ಶನವು ಕಣ್ಣಿನ ನೋಟಕ್ಕಾಗಿ ಹಕ್ಕು ಕೆಳಗಿನ ರೋಗಗಳಿಗಾಗಿ ಪ್ರಾರಂಭಿಕ ಗುರಿಗಳನ್ನು ರಚಿಸಿದೆ. ಇದು ಏನಂದರೆ ವಿಷನ್ 2020 ಅಂದರೆ ಇದು ಯೋಜನೆ ಸ್ನೇಹಿತರೆ. 2020ರ ನೋಟ ದರ್ಶನವು ಅಂದರೆ ಇದೊಂದು ಯೋಜನೆಯ ಹೆಸರಿದು. ವಿಷನ್ 2020 ದ ರೈಟ್ ಟು ಸೈಟ್ ಇದೊಂದು ಪೂರ್ತಿ ಇಂಟರ್ನ್ಯಾಷನಲ್ ಸ್ಕೀಮ್ದ ಹೆಸರು. ವಿಷನ್ 2020 ಹಕ್ಕು ಕಣ್ಣಿನ ನೋಟಕ್ಕಾಗಿ. ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು ಅಂತಾರಾಷ್ಟ್ರೀಯ ಅಂಧತ್ವ ತಡೆಗಟ್ಟುವ ಸಂಸ್ಥೆ ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಆರಂಭಿಸಿದ ಒಂದು ಯೋಜನೆ. ಯಾವುದು? ವಿಷನ್ 2020. ಇದರ ಮುಖ್ಯ ಉದ್ದೇಶ ಏನಂದರೆ ಸ್ನೇಹಿತರೆ, ಇದರ ಮುಖ್ಯ ಉದ್ದೇಶ ತಡೆಗಟ್ಟಬಹುದಾದ ಅಥವಾ ಗುಣಪಡಿಸಬಹುದಾದ ಅಂಧತ್ವವನ್ನು ನಿವಾರಿಸುವುದಾಗಿತ್ತು. ಇದರ ಮುಖ್ಯ ಉದ್ದೇಶ ಅಂಧತ್ವವನ್ನು ನಿವಾರಿಸುವುದು ಇದರ ಮುಖ್ಯ ಉದ್ದೇಶ. ಇದರಲ್ಲಿ ಬರುವಂಥ ಯಾವ ರೋಗವನ್ನು ತಡೆಗಟ್ಟುವುದು, ಯಾವ ರೋಗವನ್ನು ನಿವಾರಿಸುವುದು ಇದರ ಉದ್ದೇಶ ಆಗಿತ್ತಂದರೆ ಕಣ್ಣಿಗೆ ಸಂಬಂಧಪಟ್ಟಂತಹ ರೋಗಗಳನ್ನು ತಡೆಗಟ್ಟುವುದು ಇದರ ಉದ್ದೇಶವಾಗಿತ್ತು. ಕಣ್ಣಿಗೆ ಸಂಬಂಧಪಟ್ಟಂತಹ ರೋಗಗಳು ಇಲ್ಲಿ ಯಾವುವು ಅಂದರೆ ಕ್ಯಾಟರಾಕ್ಟ್ ಅಂತ ಕೊಟ್ಟಿದ್ದಾರೆ. ಕ್ಯಾಟರಾಕ್ಟ್ ಅಂದರೆ ಕಣ್ಣಿಗೆ ಪೊರೆ ಬರುವುದು, ಇದು ಇದರ
ಒಂದು ಉದ್ದೇಶದಲ್ಲಿ ಇದರ ಒಂದು ಗುರಿಗಳಲ್ಲಿ ಒಂದಾದಂತಹ ರೋಗ ಯಾವುದು? ಕ್ಯಾಟರಾಕ್ಟ್. ಎರಡನೇದು ವಕ್ರೀಭವನ ದೋಷಗಳು, ರಿಫ್ರಾಕ್ಟಿವ್ ಎರರ್ಸ್, ಕಣ್ಣಿನ ದೃಷ್ಟಿ ದೋಷಗಳು ಸ್ನೇಹಿತರೆ, ದೂರದೃಷ್ಟಿ ಸಮೀಪ ದೃಷ್ಟಿ. ಈ ಒಂದು ರೋಗ ಕೂಡ ಇತರ ಒಂದು ಗುರಿಯಲ್ಲಿ, ಈ ಒಂದು ಯೋಜನೆಯ ಗುರಿಯಲ್ಲಿ ಇತ್ತು. ಮೊದಲನೇದು ಕ್ಯಾಟರಾಕ್ಟ್ ರೋಗ, ಕಣ್ಣಿಗೆ ಪೊರೆ ಬರುವಂತಹ ರೋಗ. ವಕ್ರೀಭವನ ದೋಷಗಳು, ದೂರದೃಷ್ಟಿ ಸಮೀಪ ದೃಷ್ಟಿ ದೋಷಗಳು ಏನು ನಾವು ನೋಡ್ತೀವಲ್ಲ, ಆ ದೋಷಗಳು ಕೂಡ ಈ ಒಂದು ಯೋಜನೆಯ ಗುರಿಯಲ್ಲಿತ್ತು. ಅದರ ಜೊತೆಗೆ ಬಾಲ್ಯ ಕುರುಡುತನ, ಚೈಲ್ಡ್ಹುಡ್ ಬ್ಲೈಂಡ್ನೆಸ್ ಕೂಡ ಈ ಒಂದು ಯೋಜನೆಯ ಮುಖ್ಯ ಗುರಿಯಾಗಿತ್ತು. ಇದರ ಜೊತೆ ಗ್ಲೋಕೋಮಾ ಅಂದರೆ ಕಣ್ಣಿನ ಒತ್ತಡ ಕಾಯಿಲೆ. ಏನಾಗ್ತದೆ ಅಂದರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿರುವಂತಹ ದ್ರವ ಏನಾಗ್ತದೆ ಅಂದರೆ ಕಣ್ಣಿನಲ್ಲಿ ಒಂದು ಶೇಖರಣೆ ಆಗುತ್ತೆ. ಆ ಒಂದು ಕಾಯಿಲೆಗೆ ಏನಂತ ಕರಿತೀವಿ ಅಂದರೆ ಗ್ಲೂಕೋಮಾ ಅಂತ ಕರಿತೀವಿ. ಇದು ಕೂಡ ಕಣ್ಣಿಗೆ ಬರುವಂತಹ ರೋಗ. ಈ ಎಲ್ಲ ರೋಗಗಳನ್ನು ತಡೆಗಟ್ಟುವುದು ಈ ಒಂದು ಯೋಜನೆಯ ಉದ್ದೇಶವಾಗಿತ್ತು. ಯಾವುದಾದ್ರು? ಕ್ಯಾಟರಾಕ್ಟ್, ವಕ್ರೀಭವನ ದೋಷಗಳು, ಬಾಲ್ಯ ಕುರುಡುತನ ಮತ್ತು ಗ್ಲೋಕೋಮಾ. ಇಲ್ಲೊಂದು ಮತ್ತೊಂದು ಆಪ್ಷನಲ್ಲಿ ಕೊಟ್ಟಿದ್ದಾರೆ, 1 2 3 4 ಇವು ABCD ಈ 4 ಏನು ಆಪ್ಷನ್ ಇಲ್ಲಿ ಕರೆಕ್ಟು. ABCD ಆಪ್ಷನ್ 2 ಕರೆಕ್ಟು. ಸಾರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಸಾರ್ಸ್ ಅಂತ. ಈ ಸಾರ್ಸ್ ಅಂದರೆ ಇದು ತೀವ್ರವಾದ ಉಸಿರಾಟದ ಕಾಯಿಲೆಯಾಗಿದೆ. ಸಾರ್ಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಇದು ಉಸಿರಾಟಕ್ಕೆ ಸಂಬಂಧಿಸಿದಂತಹ ಕಾಯಿಲೆ. ಇದು ನಮ್ಮ ಶ್ವಾಸಕೋಶಕ್ಕೆ ಬರುವಂತಹ ಕಾಯಿಲೆ. ಇದು ಕಣ್ಣಿಗೆ ಬರುವಂತಹ ಕಾಯಿಲೆ ಅಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ಈ ನಾಲ್ಕು ಏನು ಆಪ್ಷನ್ಗಳಿವೆಲ್ಲ ಇವು ಸರಿಯಾಗಿವೆ. ಇದು ಸಾರ್ಸ್, ಇದು ತಪ್ಪಾದ ಒಂದು ಉತ್ತರ. ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ವೈರಸ್ ರೋಗ ಶಾಸ್ತ್ರಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಗುಣ ಯಾವುದು? ಸ್ನೇಹಿತರೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ವೈರಸ್ನಿಂದ ಹರಡುವಂತಹ ಕಾಯಿಲೆಗಳು. ಇದರಲ್ಲಿ ಒಂದು 4 ಕಾಯಿಲೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕಾಯಿಲೆಗಳು ಇದರಲ್ಲಿ ಯಾವುವು ವೈರಸ್ನಿಂದ ಹರಡುವಂತಹ ಕಾಯಿಲೆಗಳಂತ ಹೇಳಿ ಅಂತ ಕೇಳಿದ್ದಾರೆ. ಇದರಲ್ಲಿ ದಡಾರ್, ಮಂಪ್ಸ್ ಮತ್ತು ಏಡ್ಸ್. ದಡಾರ್ ಅಂದರೆ ಮಿಸಲ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಈ ದಡಾರ್ ರೋಗ ಮತ್ತು ಮಂಪ್ಸ್, ಮಂಗನಬಾವು ಅಥವಾ ಗದ್ದಬಾವು ಅಂತ ಕರಿತೀವಿ, ಇದು ಮತ್ತು ಏಡ್ಸ್. ಈ 3 ಕಾಯಿಲೆಗಳು ವೈರಸ್ನಿಂದ ಹರಡುವಂತಹ ಕಾಯಿಲೆಗಳು ಸ್ನೇಹಿತರೆ. ವೈರಸ್ ಅಂದರೆ ಅತ್ಯಂತ ಸೂಕ್ಷ್ಮವಾದಂತಹ ಜೀವಿಗಳು. ಇವುಗಳಿಂದ ಹರಡುವಂತಹ ಕಾಯಿಲೆಗಳು, ಸುಮಾರು ಕಾಯಿಲೆಗಳಿವೆ. ಅವುಗಳನ್ನು ನಾವು ಇಲ್ಲಿ ನೋಡೋಣ. ಮೊದಲನೇದು ದಡಾರ್. ಇದು ವೈರಸ್ನಿಂದ ಹರಡುವಂತಹ ಕಾಯಿಲೆ. ಯಾವ ವೈರಸ್ನಿಂದ ಹರಡುತ್ತದೆ ದಡಾರ್ ಅಂದರೆ ಮಾರ್ಬಿಲ್ಲಿ ವೈರಸ್ ಎಂಬ ಒಂದು ಮಾರ್ಬಿಲ್ಲಿ ವೈರಸ್ ಅಂತ ಒಂದು ವೈರಸ್ನ ಹೆಸರು. ಈ ವೈರಸ್ನಿಂದ ದಡಾರ್ ಅಂತ ಕಾಯಿಲೆ ಹರಡುತ್ತದೆ ಸ್ನೇಹಿತರೆ. ಇದರ ಜೊತೆಗೆ ಮಂಗನಬಾವು ಅಥವಾ ಮಂಪ್ಸ್, ಈ ಕಾಯಿಲೆ ಮಿಕ್ಸೋ ವೈರಸ್ ಅಂತ ಒಂದು ವೈರಸ್ ಇದೆ. ಆ ಒಂದು ವೈರಸ್ನಿಂದ ಮಂಗನಬಾವು ಕಾಯಿಲೆ ಹರಡುತ್ತದೆ. ಏಡ್ಸ್ ಇದು ಯಾವ ಒಂದು ವೈರಸ್ನಿಂದ ಹರಡುತ್ತದೆ ಅಂದರೆ HIV, ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್. HIV ವೈರಸ್ನಿಂದ ಏಡ್ಸ್ ಹರಡುತ್ತದೆ. ಹಾಗಾಗಿ ಈ 3 ರೋಗಗಳು ದಡಾರ್, ಮಂಪ್ಸ್ ಮತ್ತು ಏಡ್ಸ್ ಇವು ವೈರಸ್ನಿಂದ ಹರಡುವಂತಹ ಕಾಯಿಲೆಗಳು ಸ್ನೇಹಿತರೆ. ವೈರಸ್ನಿಂದ ಹರಡುವಂತಹ ಇನ್ನೂ ಸ್ವಲ್ಪ ಕಾಯಿಲೆಗಳನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಸಾಮಾನ್ಯ ಶೀತ ಅಥವಾ ಕಾಮನ್ ಕೋಲ್ಡ್ ಅಥವಾ ಇನ್ಫ್ಲೂಯೆನ್ಸಾ ಅಂತ ನಾವು ಕರಿತೀವಿ. ಈ ಸಾಮಾನ್ಯ ಶೀತ ಕೂಡ ಇದು ವೈರಸ್ನಿಂದ ಹರಡುವಂತಹ ಕಾಯಿಲೆ. ಇದರ ಜೊತೆಗೆ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಇವು ಕೂಡ ವೈರಸ್ನಿಂದ ಹರಡುವಂತಹ ಕಾಯಿಲೆಗಳು ಸ್ನೇಹಿತರೆ. ಸೊಳ್ಳೆಗಳಿಂದ ಹರಡುವ ಜ್ವರ ಅಂದರೆ ವೈರಸ್, ಯಾವ ಒಂದು ಸೊಳ್ಳೆ ಆ ವೈರಸ್ಸನ್ನು ಏನು ಮಾಡ್ತದೆ ಅಂದರೆ, ಇದೊಂದು ಸೊಳ್ಳೆ ಅಂತ ತಿಳ್ಕೊಳ್ಳಿ. ಈ ಸೊಳ್ಳೆ ವೈರಸ್ ಇರುವಂತಹ ವ್ಯಕ್ತಿಯನ್ನು ಕಚ್ಚಿ ಮತ್ತೊಬ್ಬ ವ್ಯಕ್ತಿಗೆ ಈ ಸೊಳ್ಳೆ ಕಚ್ಚಿತಂದರೆ ಇದು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುತ್ತದೆ. ಹಾಗಾಗಿ ಇಲ್ಲಿ ಸೊಳ್ಳೆಗಳಿಂದ ಹರಡುತ್ತದೆ ಅಂತ ಕೊಟ್ಟಿದ್ದಾರೆ. ಮೇನ್ ಇದು ವೈರಸ್ನಿಂದ ಹರಡುವಂತಹ ಒಂದು ರೋಗ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ. ಪೋಲಿಯೋ ಕೂಡ ವೈರಸ್ನಿಂದ ಹರಡುವಂತಹ ಒಂದು ರೋಗ ಸ್ನೇಹಿತರೆ. ಇದರ ಜೊತೆಗೆ ಹೆಪಟೈಟಿಸ್, ಕಾಮಾಲೆ ಅಂತ ನಾವು ಕರಿತೀವಿ, ಇದು ಯಕೃತ್ತಿಗೆ ಬರುವಂತಹ ರೋಗ. ಇದು ಹೆಪಟೈಟಿಸ್ ಕೂಡ ವೈರಸ್ನಿಂದ ಹರಡುವಂತಹ ರೋಗ. ಓಕೆ ಸ್ನೇಹಿತರೆ, ಇವಾಗ ಬ್ಯಾಕ್ಟೀರಿಯಿಂದ ಹರಡುವಂತಹ ರೋಗಗಳು ಯಾವುವು ಅಂತ ನೋಡೋಣ. ಬ್ಯಾಕ್ಟೀರಿಯಾ ಅಂದರೆ ಇವು ಕೂಡ ಏಕಕೋಶ ಜೀವಿಗಳು, ಸೂಕ್ಷ್ಮ ಜೀವಿಗಳು, ಏಕಕೋಶ ಜೀವಿಗಳು. ಇವುಗಳಿಂದ ಹರಡುವ ಕಾಯಿಲೆಗಳು ಯಾವುವು ಅಂದರೆ, ಇವುಗಳಿಂದ ಹರಡುವ ಕಾಯಿಲೆಗಳು
ಟ್ಯೂಬರ್ಕ್ಯುಲೋಸಿಸ್ ಟಿ ಬಿ ಅಂತ ನಾವು ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟಿ ಬಿ. ಇದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಟಿ ಬಿ. ಯಾವ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಅಂದರೆ ಇದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ನಿಂದ ಹರಡುವಂತಹ ರೋಗ. ಇದರ ಒಂದು ಪರಿಣಾಮ ಏನಾಗ್ತದೆ ಅಂದರೆ ಸ್ನೇಹಿತರೆ, ಶ್ವಾಸಕೋಶದ ಮೇಲೆ ಇದರ ಒಂದು ಪರಿಣಾಮ ಬೀಳುತ್ತದೆ. ಟ್ಯೂಬರ್ಕ್ಯುಲೋಸಿಸ್ದ ಪರಿಣಾಮ ಶ್ವಾಸಕೋಶದ ಮೇಲೆ ಬೀಳುತ್ತದೆ. ಇದರ ಜೊತೆಗೆ ಟೈಫಾಯ್ಡ್ ಕೂಡ ಏನು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ. ಕಲುಷಿತ ಆಹಾರ ಮತ್ತು ನೀರಿನಿಂದ ಇದು ಹರಡುತ್ತದೆ. ಕಲುಷಿತ ಆಹಾರ ಮತ್ತು ನೀರಿನಲ್ಲಿ ಇದೇನಾದರೂ ಬ್ಯಾಕ್ಟೀರಿಯಾ ಇತ್ತಂದರೆ, ಸಾಲ್ಮೋನೆಲ್ಲಾ ಬ್ಯಾಕ್ಟೀರಿಯಾ ಇತ್ತಂದರೆ, ಸಾಲ್ಮೋನೆಲ್ಲಾ ಟೈಪ್ ಬ್ಯಾಕ್ಟೀರಿಯಾ ಇತ್ತಂದರೆ ಈ ಒಂದು ಟೈಫಾಯ್ಡ್ ರೋಗ ಹರಡುತ್ತದೆ. ಇದರ ಜೊತೆಗೆ ಕಾಲರಾ ಕೂಡ ಯಾವುದಂದರೆ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ. ಯಾವ ಬ್ಯಾಕ್ಟೀರಿಯಾದಿಂದ ಇದು ಹರಡುತ್ತದೆ ಅಂದರೆ ವಿಬ್ರಿಯೋ ಕಾಲರೆ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಈ ಕಾಲರಾ ರೋಗ ಹರಡುತ್ತದೆ. ಇದರ ಜೊತೆಗೆ ನಿಮೋನಿಯಾ ಕೂಡ ಸ್ನೇಹಿತರೆ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ. ಅದರ ಜೊತೆಗೆ ಟೆಟನಸ್ ಧನುರ್ವಾಯು ಇದು ಕೂಡ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ. ಸ್ನೇಹಿತರೆ, ಇವುಗಳನ್ನು ನೀವು ನೆನಪಿಟ್ಕೋಬೇಕು. ಪರೀಕ್ಷೆಯಲ್ಲಿ ಈ ಒಂದು ಕಾಯಿಲೆಗಳನ್ನು ಕೊಟ್ಟು ಈ ಕಾಯಿಲೆ ಯಾವುದರಿಂದ ಹರಡುವಂತಹ ರೋಗ ಅಂತ ಕೇಳ್ತಾರೆ. ಅದಕ್ಕಾಗಿ ಇವು ವೈರಸ್ನಿಂದ ಹರಡುವಂತಹ ರೋಗಗಳನ್ನು ಮತ್ತು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಎಲ್ಲವುಗಳನ್ನು ನೀವು ನೆನಪಿಟ್ಕೋಬೇಕು. ಇದರ ಜೊತೆಗೆ ಪ್ರೋಟೋಜೋವಾ ಅಂದರೆ ಪರಾವಲಂಬಿ ಜೀವಿಗಳಿಂದ ಹರಡುವಂತಹ ಕೆಲವು ರೋಗಗಳಿವೆ ಸ್ನೇಹಿತರೆ. ಮತ್ತು ಶಿಲೀಂಧ್ರಗಳಿಂದ ಫಂಗಸ್ ಅಂತ ನಾವೇನು ಕರಿತೀವಿ, ಫಂಗಲ್ ಇವುಗಳಿಂದ ಕೂಡ ಹರಡುವಂತಹ ಕೆಲವು ರೋಗಗಳಿವೆ. ಅವುಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅವುಗಳನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇವಾಗ ಮೊದಲನೇದಾಗಿ ನಾವು ಪ್ರೋಟೋಜೋವಾ ಅಥವಾ ಪರಾವಲಂಬಿ ಜೀವಿಗಳಿಂದ ಹರಡುವ ರೋಗಗಳು ಯಾವುವು ಅಂತ ನೋಡೋಣ. ಮಲೇರಿಯಾ ಮತ್ತು ಕಾಲಾಜಾರ. ಮಲೇರಿಯಾ ಇದು ಪ್ರೋಟೋಜೋವಾ ಪರಾವಲಂಬಿ ಅಂದರೆ ಒಂದು ಜೀವಿ ಬೇರೆ ಜೀವಿಯ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಜೀವಿಗೆ ಪರಾವಲಂಬಿ ಜೀವಿ ಅಂತ ಕರಿತೀವಿ. ಆ ಪರಾವಲಂಬಿ ಜೀವಿಗಳಿಂದ ಸೂಕ್ಷ್ಮ ಜೀವಿಗಳು ಸ್ನೇಹಿತರೆ, ಇವು ಪರಾವಲಂಬಿ ಅಂದರೆ ಸೂಕ್ಷ್ಮ ಜೀವಿಗಳು, ಇವು ಪ್ರೋಟೋಜೋವಾ. ಈ ಜೀವಿಗಳಿಂದ ಮಲೇರಿಯಾ ಹರಡುತ್ತದೆ. ಮಲೇರಿಯಾ ಇದು ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವಾದಿಂದ ಬರುತ್ತದೆ. ಇದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಹರಡುತ್ತದೆ. ಸ್ನೇಹಿತರೆ, ಇದು ಪ್ಲಾಸ್ಮೋಡಿಯಂ ಪ್ರೋಟೋಜೋವಾ. ಈ ಹೆಸರು, ಆ ಪ್ರೋಟೋಜೋವಾದ ಹೆಸರು ಏನಂದರೆ ಪ್ಲಾಸ್ಮೋಡಿಯಂ ಪ್ರೋಟೋಜೋವಾ. ಈ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಮಲೇರಿಯಾ ಇತ್ತಂತ ತಿಳ್ಕೊಳ್ಳಿ. ಮಲೇರಿಯಾ ಇದ್ದ ವ್ಯಕ್ತಿಗೆ ಇದು ಅನಾಫಿಲಿಸ್ ಸೊಳ್ಳೆ ಕಚ್ಚಿತ್ತಂದರೆ ಆ ಅನಾಫಿಲಿಸ್ ಸೊಳ್ಳೆಯಲ್ಲಿ ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವಾ ಆ ವೈರಸಲ್ಲಿ ಬಂದುಬಿಡುತ್ತೆ. ಆ ವೈರಸ್ ಬೇರೆದವರಿಗೆ ಕಚ್ಚಿತ್ತಂದರೆ ಏನಾಗುತ್ತೆ ಅಂದರೆ ಮಲೇರಿಯಾ ರೋಗ ಹರಡುತ್ತದೆ ಸ್ನೇಹಿತರೆ. ಇದರ ಜೊತೆಗೆ ಕಾಲಾಜಾರ್ ಅಂತ ಇದೊಂದು ಕಾಯಿಲೆ. ಈ ಕಾಯಿಲೆ ಕೂಡ ಪ್ರೋಟೋಜೋವಾದಿಂದ ಬರುತ್ತದೆ. ಇದರ ಜೊತೆಗೆ ಶಿಲೀಂಧ್ರಗಳಿಂದ ಬರುವಂತಹ ರೋಗ, ಫಂಗಲ್ ಇನ್ಫೆಕ್ಷನ್ ಅಂತ ನಾವೇನು ಕರಿತೀವಲ್ಲ ಇದು ಗಜಕರ್ಣ, ರಿಂಗ್ ವರ್ಮ್ ಅಥವಾ ಟಿನಿಯಾ ಕಾರ್ಪೋರಿಸ್ ಅಂತ ನಾವು ಇದಕ್ಕೆ ಕರಿತೀವಿ. ಇದು ಕೂಡ ಶಿಲೀಂಧ್ರಗಳಿಂದ ಬರುವಂತಹ ರೋಗ ಸ್ನೇಹಿತರೆ. ಇದರದ ಒಂದು ಇದರಿಂದ ಏನಾಗುತ್ತದೆ ಅಂದರೆ ಚರ್ಮದ ಮೇಲೆ ದುಂಡಗಿನ ಕೆಂಪು ಬಣ್ಣದ ತುರಿಕೆ ಇರುವುದು, ದುದ್ದುಗಳು ಕಾಣಿಸಿಕೊಳ್ಳುತ್ತವೆ. ಇದರ ಜೊತೆಗೆ ಅಥ್ಲೆಟಿಕ್ ಪೂಟ್ ಕೂಡ ಇದರಿಂದ ಬರುವಂತಹ ರೋಗ, ಫಂಗಲ್ ಇನ್ಫೆಕ್ಷನ್ದಿಂದ ಬರುವಂತಹ ರೋಗ. ಇದರಲ್ಲಿ ಏನಾಗುತ್ತದೆ ಅಂದರೆ ಕಾಲು ಬೆರಳುಗಳ ಸಂದುಗಳಲ್ಲಿ ಚರ್ಮ ಒಡೆಯುವುದು, ಉರಿ ಮತ್ತು ಬಿಳಿಯಾಗುವುದು. ಸ್ನೇಹಿತರೆ, ಇದರಲ್ಲಿ ನಿಮ್ಗೆ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಯಾವುದಂದರೆ ಮಲೇರಿಯಾ ಬಗ್ಗೆ ಹೆಚ್ಚಾಗಿ ಕೇಳ್ತಾರೆ ಸ್ನೇಹಿತರೆ. ಮಲೇರಿಯಾ ಯಾವ ಒಂದು ಸೊಳ್ಳೆ ಕಡಿತದಿಂದ ಬರುತ್ತದೆ ಅಂತ ಕೇಳ್ತಾರೆ, ಅಥವಾ ಮಲೇರಿಯಾ ಯಾವ ಒಂದು ಪ್ರೋಟೋಜೋವಾದಿಂದ ಬರುತ್ತದೆ ಅಂತ ಕೇಳ್ತಾರೆ. ಇದನ್ನೊಂದು ನೆನಪಿಟ್ಕೊಳ್ಳಿ. ಇದರ ಜೊತೆಗೆ ಸ್ಪೋರ್ಟ್ಸ್, ನಮ್ಮ ಪರೀಕ್ಷೆಯಲ್ಲಿ ಫಿಸಿಕಲ್ ಎಜುಕೇಷನ್ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳುವುದಂದರೆ ಇದೊಂದು ಸ್ಪೋರ್ಟ್ಸ್. ಇದು ಯಾವುದರಿಂದ ಬರುವಂತಹ ರೋಗ ಅಂತ ಕೇಳಿದ್ರೆ ಫಂಗಲ್ ಇನ್ಫೆಕ್ಷನ್, ಫಂಗಲ್ದಿಂದ ಬರುವಂಥ ಅಥವಾ ಶಿಲೀಂಧ್ರಗಳಿಂದ ಬರುವಂತಹ ರೋಗ ಅಂತ ನಾವು ಹೇಳಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ಮುಂದಿನ ಪ್ರಶ್ನೆ, ಈ ಹೇಳಿಕೆಗಳನ್ನು ನಮ್ಮ ದೇಹದಲ್ಲಿನ ವಿಟಮಿನ್ಗಳಿಗೆ ಸಂಬಂಧಿಸಿದಂತೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 4 ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ನಮ್ಮ ದೇಹದಲ್ಲಿ ಸಂಯೋಜಕ ಅಂಗಾಂಶವನ್ನು ರೂಪಿಸಲು ವಿಟಮಿನ್ ಸಿಯ ಅತ್ಯವಶ್ಯಕವಾಗಿದೆ. ಓಕೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ
ಸಂಯೋಜಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂ ರಚನೆ ಆಗಲಿಕ್ಕೆ ವಿಟಮಿನ್ ಸಿ ಅಂದರೆ ಅಸ್ಕಾರ್ಬಿಕ್ ಆಸಿಡ್ದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಅಸ್ಕಾರ್ಬಿಕ್ ಆಸಿಡ್ದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಓಕೆ, ಇದು ಸರಿಯಾದ ಉತ್ತರ. ನಮ್ಮ ದೇಹದಲ್ಲಿ ಸಂಯೋಜಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂ ಏನಾದರೂ ರಚನೆ ಆಗಬೇಕಂದ್ರೆ ನಮ್ಮ ದೇಹದಲ್ಲಿ ಅಸ್ಕಾರ್ಬಿಕ್ ಆಸಿಡ್ ಬೇಕಾಗುತ್ತದೆ, ವಿಟಮಿನ್ ಸಿ ಬೇಕಾಗುತ್ತದೆ. ಎರಡನೇದು, ವಿಟಮಿನ್ ಡಿಯು ಕಣ್ಣಿನ ವರ್ಣದ್ರವ್ಯ ಸಂಶ್ಲೇಷಣೆಗೆ ಅಗತ್ಯವಾಗಿದೆ. ಸ್ನೇಹಿತರೆ, ಕಣ್ಣಿನ ವರ್ಣದ್ರವ್ಯ ಸಂಶ್ಲೇಷಣೆಗೆ ಯಾವ ಒಂದು ವಿಟಮಿನ್ ಅಗತ್ಯವಾಗಿದೆ ಅಂದರೆ ವಿಟಮಿನ್ ಎ ಅಗತ್ಯವಾಗಿದೆ, ವಿಟಮಿನ್ ಡಿ ಅಲ್ಲ. ಹಾಗಾಗಿ ಇದು ತಪ್ಪಾದ ಒಂದು ಹೇಳಿಕೆ. ಮೂರನೇದು, ವಿಟಮಿನ್ B12 RBC ಕೆಂಪು ರಕ್ತ ಕಣಗಳ ಪ್ರಬುದ್ಧತೆಗೆ ಸಹಾಯ ಮಾಡುತ್ತದೆ. ಎಸ್ ಸ್ನೇಹಿತರೆ, ವಿಟಮಿನ್ B12 ಏನು ಮಾಡ್ತದೆ ಅಂದರೆ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಇದು ಸಹಾಯ ಮಾಡುತ್ತದೆ, ವಿಟಮಿನ್ B12. ನಾಲ್ಕನೇ ಹೇಳಿಕೆ, ವಿಟಮಿನ್ ಸಿಯು ಕರುಳಿನಿಂದ ಹೀರಿಕೆಯಾದ ಕ್ಯಾಲ್ಸಿಯಂ ಬಳಕೆಗೆ ಅಗತ್ಯವಾಗಿದೆ. ಕ್ಯಾಲ್ಸಿಯಂ ಬಳಕೆಗೆ ಅಗತ್ಯವಾದಂತಹ ವಿಟಮಿನ್ ಯಾವುದಂದರೆ ಸ್ನೇಹಿತರೆ ವಿಟಮಿನ್ ಡಿ, ವಿಟಮಿನ್ ಸಿ ಅಲ್ಲ. ಹಾಗಾಗಿ ಇದು ತಪ್ಪಾದ ಉತ್ತರ. ಇಲ್ಲಿ ಸರಿಯಾದ ಉತ್ತರಗಳು ಯಾವುದಂದರೆ ಎ ಮತ್ತು ಸಿ ಇವೆರಡು ಮಾತ್ರ ಸರಿಯಾದಂತಹ ಉತ್ತರಗಳು ಸ್ನೇಹಿತರೆ. ಇವಾಗ ನಾವು ಕೆಲವೊಂದು ವಿಟಮಿನ್ಗಳ ಬಗ್ಗೆ ಇಲ್ಲಿ ನೋಡೋಣ. ವಿಟಮಿನ್ಗಳು ಮತ್ತು ಅದರ ವೈಜ್ಞಾನಿಕ ಹೆಸರು ಮತ್ತು ಅದರ ಕೊರತೆಯಿಂದ ಬರುವಂತಹ ರೋಗಗಳು ಯಾವುವು ಅಂತ ಇಲ್ಲಿ ನೋಡೋಣ ಸ್ನೇಹಿತರೆ. ಇವು ಎಲ್ಲ ವಿಟಮಿನ್ಗಳು ಇಂಪಾರ್ಟೆಂಟು. ವಿಟಮಿನ್ ಎ, ವಿಟಮಿನ್ ಬಿಯಲ್ಲಿ ಬಿ ಕಾಂಪ್ಲೆಕ್ಸ್ ಅಂತ ಬರ್ತವೆ. ವಿಟಮಿನ್ B1, B2, B3 ಹೀಗೆ ಬೇರೆ ಬೇರೆ ವಿಟಮಿನ್ಗಳು ಬರ್ತವೆ, ಅವುಗಳು ಇಂಪಾರ್ಟೆಂಟು. ಇದರ ಜೊತೆಗೆ ವಿಟಮಿನ್ ಸಿ, ಡಿ, ಇ, ಕೆ ಈ ಎಲ್ಲ ವಿಟಮಿನ್ಗಳು ಮತ್ತು ಇದರ ವೈಜ್ಞಾನಿಕ ಹೆಸರು ಮತ್ತು ಇದರ ಕೊರತೆಯಿಂದ ಬರುವಂತಹ ಕಾಯಿಲೆಗಳು ಇಂಪಾರ್ಟೆಂಟು. ಇವುಗಳನ್ನು ನೀವು ನೆನಪಿಟ್ಕೋಬೇಕು. ಇಲ್ಲಿ ಮೊದಲನೇದಾಗಿ ವಿಟಮಿನ್ ಎಯ ವೈಜ್ಞಾನಿಕ ಹೆಸರು ಏನಂದರೆ ಸ್ನೇಹಿತರೆ ರೆಟಿನಾಲ್. ಈ ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಯಾವುದಂದರೆ ಇರುಳುಗಣ್ಣು ರೋಗ ಮತ್ತು ಕಣ್ಣು ಒಣಗುವುದು, ಕಣ್ಣಿಗೆ ಸಂಬಂಧಪಟ್ಟಂತಹ ರೋಗಗಳು ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಟಮಿನ್ ಬಿಯಲ್ಲಿ B1, B2 ಹೀಗೆ ಬೇರೆ ಬೇರೆ ಇವೆ. ಅವುಗಳನ್ನು ಒಂದೊಂದಾಗಿ ನಾವು ನೋಡೋಣ. ವಿಟಮಿನ್ B1ದ ವೈಜ್ಞಾನಿಕ ಹೆಸರು ಏನಂದರೆ ಸ್ನೇಹಿತರೆ ಥಯಮೈನ್. ಇದರ ಕೊರತೆಯಿಂದ ಬರುವಂತಹ ರೋಗ ಬೇರಿ. ಇದನ್ನು ನೆನಪಿಟ್ಕೋಬೇಕು. ನರಗಳ ಮತ್ತು ಹೃದಯದ ದೌರ್ಬಲ್ಯ. ವಿಟಮಿನ್ B2 ಇದರ ವೈಜ್ಞಾನಿಕ ಹೆಸರು ಸ್ನೇಹಿತರೆ ರೈಬೋಫ್ಲೇವಿನ್. ಇದರ ಕೊರತೆಯಿಂದ ಬರುವಂತಹ ರೋಗ ಬಾಯಿ ಮತ್ತು ನಾಲಿಗೆ ಹುಣ್ಣು ಅಥವಾ ತುಟಿಗಳ ಸಂದು ಒಡೆಯುವುದು. ಯಾವುದರಿಂದ? ವಿಟಮಿನ್ B2 ಕೊರತೆಯಿಂದ. ವಿಟಮಿನ್ B3ಯ ಒಂದು ವೈಜ್ಞಾನಿಕ ಹೆಸರು ಏನಂದರೆ ಸ್ನೇಹಿತರೆ ನಿಯಾಸಿನ್. ಇದರ ಕೊರತೆಯಿಂದ ಬರುವಂತಹ ಕಾಯಿಲೆ ಪೆಲ್ಲೆಗ್ರಾ ಅಂದರೆ ಚರ್ಮದ ಉರಿ, ಬೇದಿ ಮತ್ತು ಮರೆಗೂಳಿತನ. ವಿಟಮಿನ್ B5 ಇಲ್ಲಿ ನೋಡಿ ಸ್ನೇಹಿತರೆ, B1 ಆಯಿತು, B2 ಆಯಿತು, B3 ಆಯಿತು, B4 ಅಂತ ಯಾವುದೋ ಒಂದು ವಿಟಮಿನ್ ಇಲ್ಲ. ಹಾಗಾಗಿ ಇದನ್ನು ನೆನಪಿಟ್ಕೋಬೇಕು ನೀವು. B5 ವಿಟಮಿನ್ನ ವೈಜ್ಞಾನಿಕ ಹೆಸರು ಪೆಂಟಾಥೆನಿಕ್ ಆಸಿಡ್ ಅಥವಾ ಪೆಂಟಾಥೆನಿಕ್ ಆಮ್ಲ. ಇತರ ಒಂದು ಕೊರತೆಯಿಂದ ಬರುವಂತಹ ಕಾಯಿಲೆ ಯಾವುದಂದರೆ ಪಾದಗಳಲ್ಲಿ ಉರಿ ಉಂಟಾಗುವುದು ಮತ್ತು ಸುಸ್ತು ಉಂಟಾಗುವುದು, ವಿಟಮಿನ್ B5ಇಂದ. ವಿಟಮಿನ್ B6ದ ಇದರ ವೈಜ್ಞಾನಿಕ ಹೆಸರು ಏನಂದರೆ ಸ್ನೇಹಿತರೆ ಪಿರಿಡಾಕ್ಸಿನ್. ಇದು ವಿಟಮಿನ್ B6ದ ವೈಜ್ಞಾನಿಕ ಹೆಸರು. ಇದರ ಕೊರತೆಯಿಂದ ಬರುವಂತಹ ರೋಗ ಅನಿಮಿಯಾ ಅಥವಾ ರಕ್ತಹೀನತೆ ಮತ್ತು ನರಗಳ ದೌರ್ಬಲ್ಯ. ಇದಾದಮೇಲೆ ವಿಟಮಿನ್ B7 ಇದರ ಒಂದು ವೈಜ್ಞಾನಿಕ ಹೆಸರು ಏನಂದರೆ ಸ್ನೇಹಿತರೆ ಬಯೋಟಿನ್. ಈ ಬಯೋಟಿನ್ ಕೊರತೆಯಿಂದ ಬರುವಂತಹ ರೋಗ ಏನು? ಕೂದಲು ಉದುರುವುದು ಮತ್ತು ಚರ್ಮದ ಸೋಂಕು. ಕೂದಲು ಉದುರ್ತಾ ಇದ್ದರೆ ಬಯೋಟಿನ್ ಟ್ಯಾಬ್ಲೆಟು ಮತ್ತು ಬಯೋಟಿನ್ ಪೌಡರ್ ಅಂತ ತೋತಾರೆ ಸ್ನೇಹಿತರೆ, ನೀವು ನೆನಪಿರಬೇಕು. ಇದರ ವೈಜ್ಞಾನಿಕ ಹೆಸರು ವಿಟಮಿನ್ B7ದ ವೈಜ್ಞಾನಿಕ ಹೆಸರು ಬಯೋಟಿನ್. ಹಾಗಾಗಿ ವಿಟಮಿನ್ B7 ಕೂದಲು ಉದುರೋರು ತಗೋತಾರೆ. ನೆಕ್ಸ್ಟು ವಿಟಮಿನ್ B7 ಆದಮೇಲೆ B8 ಅಂತ ಯಾವುದೇ ವಿಟಮಿನ್ ಇಲ್ಲ, B9 ಅಂತ ಇದೆ ಸ್ನೇಹಿತರೆ. ಇದರ ವೈಜ್ಞಾನಿಕ ಹೆಸರು ಫೋಲಿಕ್ ಆಸಿಡ್. ಇದರ ಕೊರತೆಯಿಂದ ಮೆಗಾಲೋಬ್ಲಾಸ್ಟಿಕ್ ರಕ್ತಹೀನತೆ ಮತ್ತು ಗರ್ಭಿಣಿಯರಲ್ಲಿ ಭ್ರೂಣದ ನರಗಳ ದೋಷ ಉಂಟಾಗುತ್ತದೆ. ಹಾಗಾಗಿ ಗರ್ಭಿಣಿಯರು
ಫೋಲಿಕ್ ಆ್ಯಸಿಡ್ ಮಾತ್ರೆಗಳನ್ನು ತಗೊಳ್ಳೋದು ನೀವು ನೋಡಿರ್ಬೋದು. ಯಾಕಂದರೆ ಇದರಲ್ಲಿ ವಿಟಮಿನ್ B9 ಇರುತ್ತದೆ. ಓಕೆ ಸ್ನೇಹಿತರೆ, ವಿಟಮಿನ್ B9 ಆದಮೇಲೆ B10 ಇರಲ್ಲ, 11 ಇರಲ್ಲ, ವಿಟಮಿನ್ B12 ಅಂತ ಒಂದು ವಿಟಮಿನ್ ಇರುತ್ತೆ. ಅದರ ವೈಜ್ಞಾನಿಕ ಹೆಸರು ಸೈನೋಕೊಬಾಲ್ಮಿನ್. ಇತರ ಒಂದು ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದರೆ ತೀವ್ರ ರಕ್ತಹೀನತೆ, ಪರ್ನಿಷಿಯಸ್ ಅನಿಮಿಯಾ ಅಂತ ಒಂದು ಕಾಯಿಲೆ ಬರುತ್ತದೆ ಸ್ನೇಹಿತರೆ. ಇದನ್ನು ನೀವು ನೆನಪಿಟ್ಕೋಬೇಕು. ಇದೊಂದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ವೈಜ್ಞಾನಿಕ ಹೆಸರು ವಿಟಮಿನ್ B12 ವೈಜ್ಞಾನಿಕ ಹೆಸರು, ಮತ್ತು ಇತರ ಒಂದು ಕೊರತೆಯಿಂದ ಯಾವ ರೋಗ ಬರುತ್ತದೆ ಅಂತ ನೆನಪಿಟ್ಕೋಬೇಕು, ಪರ್ನಿಷಿಯಸ್ ಅನಿಮಿಯಾ. ಮತ್ತು ಇದೇ ವಿಟಮಿನ್ ಸ್ನೇಹಿತರೆ, ವಿಟಮಿನ್ B12 ಇದೇ ವಿಟಮಿನ್ ಕೆಂಪು ರಕ್ತಗಳ ಉತ್ಪಾದನೆಗೆ ಮತ್ತು ಪ್ರಬುದ್ಧತೆಗೆ ಸಹಾಯ ಮಾಡುತ್ತದೆ. ಯಾವುದು? ವಿಟಮಿನ್ B12. ಓಕೆ, ಇವಾಗ ನೆಕ್ಸ್ಟು ವಿಟಮಿನ್ ಸಿಯ ವೈಜ್ಞಾನಿಕ ಹೆಸರು ಏನಂದರೆ ಅಸ್ಕಾರ್ಬಿಕ್ ಆಮ್ಲ. ದೇಹದಲ್ಲಿ ಇದು ಈ ಒಂದು ವಿಟಮಿನ್ ಏನು ಮಾಡ್ತದೆ ಅಂದರೆ ಕೊಲಾಜನ್ ಎಂಬ ಪ್ರೋಟೀನನ್ನು ಉತ್ಪಾದನೆಗೆ ಬಹಳ ಮುಖ್ಯವಾಗಿದೆ. ಇದರ ಜೊತೆಗೆ ಕೊಲಾಜಿನ್ ನಮ್ಮ ಚರ್ಮ, ರಕ್ತನಾಳಗಳು ಮತ್ತು ಸಂಯೋಜಕ ಅಂಗಾಂಶಗಳು ಕನೆಕ್ಟಿವ್ ಟಿಶ್ಯೂಗಳ ಆರೋಗ್ಯಕ್ಕೆ ಅಗತ್ಯವಾಗಿದೆ. ಯಾವುದು? ವಿಟಮಿನ್ ಸಿ. ಇದರ ಜೊತೆಗೆ ಈ ಒಂದು ವಿಟಮಿನ್ ಸಿಯ ಕೊರತೆಯಿಂದ ಬರುವಂತಹ ರೋಗ ಯಾವುದಂದರೆ ಸ್ಕರ್ವಿಯಲ್ಲಿ ಏನಾಗುತ್ತದೆ ಅಂದರೆ ಒಸಡುಗಳಿಂದ ರಕ್ತಸ್ರಾವ ಆಗುತ್ತದೆ ಮತ್ತು ಗಾಯಗಳಾದವು ಅಂದ್ರೆ ಅವು ತಡವಾಗಿ ಒಣಗ್ತಾವ. ಎಲ್ಲಿ? ಯಾವ ವಿಟಮಿನ್ ಕೊರತೆಯಿಂದ? ವಿಟಮಿನ್ ಸಿಯ ಕೊರತೆಯಿಂದ. ನೆಕ್ಸ್ಟು ವಿಟಮಿನ್ ಡಿಯ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇದರಲ್ಲೇ ಇದೆ ನೋಡಿ ಸ್ನೇಹಿತರೆ, ಕ್ಯಾಲ್ಸಿಯಂ. ಇದು ಕ್ಯಾಲ್ಸಿಯಮನ್ನು ಕರಳಿಂದ ಹೀರಿಕೆಯಾದ ಕ್ಯಾಲ್ಸಿಯಮನ್ನು ಬಳಕೆಗೆ ಇದು ಅವಶ್ಯಕವಾಗಿದೆ. ಯಾವುದು? ವಿಟಮಿನ್ ಡಿ. ಓಕೆ ಸ್ನೇಹಿತರೆ, ಇದರ ಕೊರತೆಯಿಂದ ಬರುವಂತಹ ಕಾಯಿಲೆಗಳು ಯಾವಂದರೆ ರಿಕೇಟ್ಸ್ ಅಂದರೆ ಮಕ್ಕಳಲ್ಲಿ ಮೂಳೆಗಳು ಮೃದುವಾಗುವುದು, ಆ ಒಂದು ಕಾಯಿಲೆಗೆ ರಿಕೇಟ್ಸ್ ಅಂತ ಕರಿತೀವಿ. ಇದರ ಜೊತೆಗೆ ಅಸ್ಟಿಯೋಮಲೇಸಿಯಾ, ದೊಡ್ಡವರಲ್ಲಿ ಮೂಳೆಗಳು ದೌರ್ಬಲ್ಯವಾಗುವುದು. ಈ ಎರಡು ಕಾಯಿಲೆಗಳು ವಿಟಮಿನ್ ಡಿಯ ಕೊರತೆಯಿಂದ ಬರುತ್ತದೆ. ಅಂದರೆ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆತಂದರೆ ಈ ಒಂದು ಕಾಯಿಲೆಗಳು ಬರುತ್ತವೆ ಸ್ನೇಹಿತರೆ. ಓಕೆ, ಇದರ ಜೊತೆಗೆ ವಿಟಮಿನ್ ಇ ಇದರ ವೈಜ್ಞಾನಿಕ ಹೆಸರು ಏನಂದರೆ ಟೋಕೋಫೆರಾಲ್. ವಿಟಮಿನ್ ಇ ವೈಜ್ಞಾನಿಕ ಹೆಸರು ಟೋಕೋಫೆರಾಲ್. ಇದರ ಕೊರತೆಯಿಂದ ಬರುವಂಥ ರೋಗ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕುಂದುವುದು, ನರಗಳ ದೌರ್ಬಲ್ಯ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು. ಇವಾಗ ವಿಟಮಿನ್ ಕೆ ವೈಜ್ಞಾನಿಕ ಹೆಸರು ಫಿಲೋಕ್ವಿನಾನ್. ಇದರ ಕೊರತೆಯಿಂದ ಬರುವಂತಹ ಕಾಯಿಲೆ ಯಾವುದಂದರೆ ಹೆಪ್ಪುಗಟ್ಟದೇ ಇರುವುದು, ರಕ್ತ ಹೆಪ್ಪುಗಟ್ಟುವುದಿಲ್ಲ. ಇದರ ಕೊರತೆ ಇತ್ತಂದರೆ ಗಾಯ ಆದಾಗ ಹೆಚ್ಚಾಗಿ ರಕ್ತಸ್ರಾವ ಉಂಟಾಗುತ್ತದೆ. ಯಾವಾಗಂದರೆ ವಿಟಮಿನ್ ಕೆಯ ಕೊರತೆ ಉಂಟಾದಾಗ. ಸ್ನೇಹಿತರೆ, ಇದರಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ ಯಾವುದಂದರೆ ವಿಟಮಿನ್ ಕೆ ಇದರ ವೈಜ್ಞಾನಿಕ ಹೆಸರು ಮತ್ತು ಇದರ ಕೊರತೆಯಿಂದ ಬರುವಂತಹ ಕಾಯಿಲೆ ಇದು ಯಾವುದಂತ ಕೇಳ್ತಾರೆ. ಇದರ ಜೊತೆಗೆ ವಿಟಮಿನ್ ಡಿ ಅನ್ನು ಕೂಡ ಹೆಚ್ಚಾಗಿ ಕೇಳ್ತಾರೆ. ಇದರ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇದನ್ನು ನೆನಪಿಟ್ಕೋಬೇಕು. ಇದರ ಜೊತೆಗೆ ವಿಟಮಿನ್ B12 ನೀವು ನೆನಪಿಟ್ಕೋಬೇಕು. ಇದರ ಜೊತೆಗೆ ಸ್ನೇಹಿತರೆ ವಿಟಮಿನ್ ಎದ ವೈಜ್ಞಾನಿಕ ಹೆಸರು ರೆಟಿನಾಲ್, ಬಿದ ವೈಜ್ಞಾನಿಕ ಹೆಸರು ಥೈಮಿನ್, ಸಿದು ಯಾವುದಂದರೆ ಸಿ ವೈಜ್ಞಾನಿಕ ಹೆಸರು ಅಸ್ಕಾರ್ಬಿಕ್ ಆಸಿಡ್ ಮತ್ತು ಡಿದ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇವು 4 ವೈಜ್ಞಾನಿಕ ಹೆಸರನ್ನು ಸೀರಿಯಲಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಇವಾಗ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪ್ರೋಡೋನೋವಾ ವಾಲ್ಟ್ಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಪ್ರೋಡೋನೋವಾ ವಾಲ್ಟ್ ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಹೇಳಿಕೆಗಳು ಸರಿಯಾಗಿವೆ ಮತ್ತು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಮೊದಲನೇ ಹೇಳಿಕೆ ಏನಿದೆ ಅಂದರೆ ರಷ್ಯನ್ ಜಿಮ್ನಾಸ್ಟ್ ಎಲೆರಾ ಪ್ರೋಡೋನೋವಾ 1999ರಲ್ಲಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮತ್ತು ಅದನ್ನು ಕೈಗೊಂಡ ಪ್ರಥಮ ವ್ಯಕ್ತಿ ಎನಿಸಿದ್ದು ಆತನ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ವಾಲ್ಟ್. ಇದು ವಾಲ್ಟ್ ಸ್ನೇಹಿತರೆ. ಈ ವಾಲ್ಟ್ಗೆ ಪ್ರೋಡೋನೋವಾ ವಾಲ್ಟ್ ಅಂತ ಹೆಸರಿಡ್ತಾರೆ. ಯಾವಾಗ? 1999ರಲ್ಲಿ. ಯಾಕೆ ಇದಕ್ಕೆ ಪ್ರೋಡೋನೋವಾ ವಾಲ್ಟ್ ಅಂತ ಹೆಸರಿಡ್ತಾರೆ ಅಂದರೆ ರಷ್ಯನ್ ಜಿಮ್ನಾಸ್ಟ್ ಆದಂತಹ ಎಲೆರಾ ಪ್ರೋಡೋನೋವಾ ಅವರು 1990ರಲ್ಲಿ ಇದನ್ನು ಕರೆಕ್ಟಾಗಿ ಮಾಡಿ ಪೂರ್ಣಗೊಳಿಸ್ತಾರೆ. ಅದಕ್ಕೆ ಈ ವಾಲ್ಟ್ಗೆ ಪ್ರೋಡೋನೋವಾ ವಾಲ್ಟ್ ಅಂತ ಹೆಸರಿಡ್ತಾರೆ. ಇದರ ಕಠಿಣತೆ ಮತ್ತು ಪೆಟ್ಟು ಉಂಟು ಮಾಡುವ ಸಾಧ್ಯತೆಯನ್ನು ಅದು ಹೊಂದುವುದರಿಂದ ಈ ವಾಲ್ಟ್ಗೆ ಸಾವಿನ ವಾಲ್ಟ್ ಅಂತ
ಕರೆಯಲಾಗುತ್ತದೆ. ಇದಕ್ಕೆ ಡೆತ್ ವಾಲ್ಟ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಇದನ್ನು ಏನು ವಾಲ್ಟ್ ಜಿಮ್ನಾಸ್ಟಿಕಲ್ಲಿ ಒಂದು ಇವೆಂಟ್ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲ್ಟ್ ಅಂತ ಕರಿತೀವಿ. ಈ ವಾಲ್ಟು ಬಹಳ ಡೇಂಜರು. ಈ ವಾಲ್ಟ್ಗೆ ಸಾವಿನ ವಾಲ್ಟ್ ಅಂತ ಕೂಡ ಕರೀತಾರೆ. ಇದು ಕೂಡ ಸರಿಯಾದ ಉತ್ತರ ಸ್ನೇಹಿತರೆ. ಇದು ಸರಿಯಾಗಿದೆ, ಈ ಹೇಳಿಕೆ ಸರಿಯಾಗಿದೆ, ಈ ಹೇಳಿಕೆ ಸರಿಯಾಗಿದೆ. ಇದರ ಜೊತೆಗೆ ಮತ್ತೊಂದು ಹೇಳಿಕೆ ಇದೆ ಇಲ್ಲಿ. ದೀಪಾ ಕರ್ಮಾಕರ್ ಪ್ರಥಮ ಮಹಿಳಾ ಜಿಮ್ನಾಸ್ಟ್ ಆಗಿ 2016ರಲ್ಲಿ ಕಂಚಿನ ಪದಕವನ್ನು ರಿಯೋ ಒಲಿಂಪಿಕ್ಸ್ನಲ್ಲಿ ಪ್ರೊಡೋನೋವಾ ವಾಲ್ಟ್ ಘಟನೆಯಲ್ಲಿ ಗಳಿಸಿದರು ಅಂತ ಇದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 2016ರಲ್ಲಿ ರಿಯೋದಲ್ಲಿ ಒಲಿಂಪಿಕ್ ಗೇಮ್ಸ್ ನಡೆದಿವೆ. ಆ ಒಂದು ರಿಯೋ ಒಲಿಂಪಿಕ್ಸ್ ಗೇಮ್ನಲ್ಲಿ ದೀಪಾ ಕರ್ಮಾಕರ್ ಅವರು ಜಿಮ್ನಾಸ್ಟಿಕ್ನಲ್ಲಿ ಭಾಗವಹಿಸಿ ಸ್ನೇಹಿತರೆ ಫೋರ್ತ್ ಪೊಸಿಷನ್ಗೆ ತೃಪ್ತಿ ಪಡ್ಕೋತಾರೆ. ಇವರಿಗೆ ಕಂಚಿನ ಪದಕ ಬರೋದಿಲ್ಲ, ಇವರಿಗೆ 3rd ಪೊಸಿಷನ್ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಉತ್ತರ ಇದು ತಪ್ಪಾಗಿದೆ. ಇವರು ಪಾಲ್ಗೊಂಡಿದ್ದು ನಿಜ, ಜಿಮ್ನಾಸ್ಟಿಕ್ನಲ್ಲಿ ಪಾಲ್ಗೊಂಡಿದ್ದು ನಿಜ, ಇವರು ವಾಲ್ಟನ್ನು ಇದನ್ನು ಯಶಸ್ವಿಯಾಗಿ ಮಾಡಿದ್ದು ನಿಜ. ಆದರೆ ಇವರಿಗೆ 4th ಪೊಸಿಷನ್ ಬರುತ್ತೆ, 3rd ಪೊಸಿಷನ್ ಅಲ್ಲ. ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದ ಹೇಳಿಕೆ ಎ ಮತ್ತು ಬಿ, ಈ ಎರಡೂ ಸರಿಯಾದ ಹೇಳಿಕೆ. ಇದರ ಜೊತೆಗೆ ಸ್ನೇಹಿತರೆ, ಜಿಮ್ನಾಸ್ಟಿಕ್ನಲ್ಲಿ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಗಳು ಯಾವುವು ಅಂದರೆ, ಜಿಮ್ನಾಸ್ಟಿಕ್ನಲ್ಲಿ ಪುರುಷರ ವಿಭಾಗದಲ್ಲಿ ಯಾವ್ಯಾವ ಒಂದು ಇವೆಂಟ್ಗಳು ಇರ್ತಾವಂತ ಕೇಳ್ತಾರೆ. ಇಲ್ಲಿ ಎಷ್ಟು ಇವೆಂಟ್ಗಳಂತ ಕೇಳ್ತಾರೆ ಮತ್ತು ಯಾವ್ಯಾವ ಇವೆಂಟ್ಗಳು. ಇಲ್ಲಿ ಫ್ಲೋರ್ ಜಿಮ್ನಾಸ್ಟಿಕ್ಕು, ಹಾರಿಜಾಂಟಲ್ ಬಾರು, ಪ್ಯಾರಲಲ್ ಬಾರು, ರೋಮನ್ ರಿಂಗ್ಸು, ಪೊಮ್ಮಲ್ ಹಾರ್ಸು ಮತ್ತು ವಾಲ್ಟು. ಈ 6 ಇವೆಂಟ್ಗಳು ಪುರುಷರ ವಿಭಾಗದ ಜಿಮ್ನಾಸ್ಟಿಕ್ನಲ್ಲಿ ಇರುತ್ತವೆ. ಇದನ್ನು ನೆನಪಿಟ್ಕೋಬೇಕು. ಇದರ ಜೊತೆಗೆ ಮಹಿಳೆಯರ ವಿಭಾಗದ ಜಿಮ್ನಾಸ್ಟಿಕ್ನಲ್ಲಿ ಯಾವ್ಯಾವ ಒಂದು ಇವೆಂಟ್ಗಳು ಅಂದರೆ ಫ್ಲೋರ್ ಜಿಮ್ನಾಸ್ಟಿಕ್ ಇರುತ್ತೆ, ಇನ್ನು ಅನ್ಇವನ್ ಬಾರ್ ಅಂತ ಒಂದು ಇವೆಂಟ್ ಇರುತ್ತೆ, ಬ್ಯಾಲೆನ್ಸ್ ಬೀಮ್ ಇರುತ್ತೆ ಮತ್ತು ವಾಲ್ಟ್ ಇರುತ್ತೆ. ಈ 4 ಇವೆಂಟ್ಗಳು ಮಹಿಳೆಯರ ವಿಭಾಗದ ಜಿಮ್ನಾಸ್ಟಿಕ್ನಲ್ಲಿ ಇರುತ್ತವೆ ಸ್ನೇಹಿತರೆ. ಈ ಎರಡರಲ್ಲಿ, ಪುರುಷ ಮತ್ತು ಮಹಿಳೆಯರಲ್ಲಿ ಎರಡರಲ್ಲಿ ಕಾಮನ್ ಆಗಿರುವುದಂದರೆ ಫ್ಲೋರ್ ಮತ್ತು ಈ ವಾಲ್ಟು. ಇವೆರಡೂ ಪುರುಷರಲ್ಲಿ ಮತ್ತು ಮಹಿಳೆಯರ ವಿಭಾಗದ ಜಿಮ್ನಾಸ್ಟಿಕ್ನಲ್ಲಿ ಇರುತ್ತವೆ. ಇದನ್ನು ಬಿಟ್ಟರೆ ಬೇರೆ ಬೇರೆ ಒಂದು ಇವೆಂಟ್ಗಳು ಪುರುಷರ ಮತ್ತು ಮಹಿಳಾ ವಿಭಾಗದ ಜಿಮ್ನಾಸ್ಟಿಕ್ನಲ್ಲಿ ಇರ್ತವೆ. ಅವನ್ನ ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ಇವನ್ನ ನೆನಪಿಟ್ಕೊಳ್ಳಿ. ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಇದು. ಓಕೆ ಸ್ನೇಹಿತರೆ, ಇವಾಗ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಲೇಷ ಖನಿಜಗಳ ಲಕ್ಷಣಗಳು ಈ ಕೆಳಗಿನವುಗಳಲ್ಲಿ ಯಾವುವು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನಾವು ಲೇಷ ಖನಿಜಗಳು ಅಂದರೆ ಏನಂತ ನೋಡೋಣ ಸ್ನೇಹಿತರೆ. ನೀವು ಮಿನರಲ್ಸ್ ಅಂತ ನೋಡಿರ್ಬೋದು, ಮಿನರಲ್ಸ್ ಅಂತ ಕೇಳಿರ್ಬೋದು. ಮಿನರಲ್ಸ್ನಲ್ಲಿ 2 ಪ್ರಕಾರದ ಮಿನರಲ್ಸ್ ಇವೆ ಸ್ನೇಹಿತರೆ. ಒಂದು ಮೈಕ್ರೋ ಮಿನರಲ್ಸ್ ಅಂತ ಇದೆ, ಇನ್ನೊಂದು ಮ್ಯಾಕ್ರೋ ಮಿನರಲ್ಸ್ ಅಂದರೆ ನಮ್ಮ ದೇಹಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂತಹ ಮಿನರಲ್ ಅಥವಾ ಖನಿಜಗಳಿಗೆ ನಾವು ಮೈಕ್ರೋ ಮಿನರಲ್ ಅಂತ ಕರಿತೀವಿ. ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂಥ, ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂತಹ ಮಿನರಲ್ಗೆ ನಾವು ಮ್ಯಾಕ್ರೋ ಮಿನರಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಲೇಷ ಖನಿಜಗಳೆಂದರೆ ನಮ್ಮ ದೇಹಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಒಂದು ದಿನಕ್ಕೆ 100 ಮಿಲಿಗ್ರಾಮ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳಿಗೆ ನಾವು ಲೇಷ ಖನಿಜಗಳಂತ ಕರಿತೀವಿ. ಅವು ಯಾವ್ಯಾವು ಲೇಷ ಖನಿಜಗಳು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂಥ ಖನಿಜಗಳು ಯಾವಂದರೆ ಸತು, ಕಬ್ಬಿಣ, ಅಯೋಡಿನ್, ತಾಮ್ರ ಮತ್ತು ಸೆಲೆನಿಯಂ ಇವು ಲೇಷ ಖನಿಜಗಳು. ಅನೇಕ ಲೇಷ ಖನಿಜಗಳ ಕೊರತೆಯಿಂದ ಡರ್ಮಾಟೈಟಿಸ್ ಉಂಟಾಗುತ್ತದೆ. ಲೇಷ ಖನಿಜಗಳ ಒಂದು ಕೊರತೆಯಿಂದ, ಡರ್ಮಾಟೈಟಿಸ್ ಅಂದರೆ ಇದೊಂದು ಸ್ಕಿನ್ ಡಿಸೀಸ್, ಚರ್ಮಕ್ಕೆ ಬರುವಂತಹ ಒಂದು ಕಾಯಿಲೆ. ಈ ಕಾಯಿಲೆ ಉಂಟಾಗುತ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ.